ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ತುಲಾ ರಾಶಿ ಭವಿಷ್ಯವನ್ನು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, 2026 ಈ ಒಂದು ವರ್ಷದಲ್ಲಿ ಏಪ್ರಿಲ್ 5ರ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ಗ್ರಹ ಸಂಚಾರಗಳು ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಈ ಯುಗಾದಿಯ ಹೊಸ ಸಂವತ್ಸರದ ನಂತರ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವ್ಯಕ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ರಾಶಿಯವರು ಹಾಗೆ ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಫಸ್ಟ್ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟು ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಏಪ್ರಿಲ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳಿದೆ, ಈ ಏಪ್ರಿಲ್ 5ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ. ಹೌದು ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳು ಹೋರಾಟದ ಮನೋಭಾವ ಮತ್ತು ಅಸಾಧಾರಣವಾದಂಥ ಆರ್ಥಿಕ ಲಾಭಗಳನ್ನು ಕಾಣುವಂಥ ತಿಂಗಳು ಅಂತಲೇ ಹೇಳ್ಬೋದು. ಈ ತುಲಾ ರಾಶಿಯವರು ಏಪ್ರಿಲ್ 2026 ನಿಮ್ಮ ಧೈರ್ಯ, ಹೋರಾಟದ ಮನೋಭಾವ ಮತ್ತು ಸಾರ್ವಜನಿಕ ಸಂಪರ್ಕಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಅದರಲ್ಲೂ ಈ ತಿಂಗಳು ಮೊದಲ ವಾರದಲ್ಲಿ ನಿಮ್ಮ ಯೋಗಕಾರಕನಾದಂಥ ಶನಿ ಮತ್ತು 7ನೇ ಮನೆಯ ಅಧಿಪತಿಯಾದಂತಹ ನಿಮ್ಮ 6ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರುವ ಕಾರಣ 6ನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಶತ್ರುಗಳನ್ನು ನಾಶ ಮಾಡಲು ಮತ್ತು ಸಾಲಗಳನ್ನು ತೀರಿಸಲು ಅತ್ಯಂತ ಮಂಗಳಕರವಾಗಿರಲಿದೆ ಅಂತಲೇ ಹೇಳಬಹುದು. ಕಚೇರಿಯಲ್ಲಿ ಅಥವಾ ಸ್ಪರ್ಧೆಯಲ್ಲಿ ನಿಮ್ಮ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ನಿಮ್ಮನ್ನು ಒಬ್ಬ ಸ್ಪಷ್ಟ ವಿಜೇತರನ್ನಾಗಿ ಎದ್ದು ಕಾಣುವಂತೆ ಮಾಡಲಿದೆ. ಮತ್ತೊಂದೆಡೆ ಏಪ್ರಿಲ್ 14ರಂದು 11ನೇ ಮನೆಯ ಅಧಿಪತಿಯಾದಂಥ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತಲುಪುವುದು ವ್ಯಾಪಾರ ಮಾಲೀಕರಿಗೆ ಒಂದು ಸುವರ್ಣ ಅವಕಾಶವಾಗಿರಲಿದೆ ಅಂತಲೇ ಹೇಳ್ಬೋದು. ಇದು ಸಮಾಜದಲ್ಲಿ ದೊಡ್ಡ ಕೀರ್ತಿ ಮತ್ತು ಲಾಭವನ್ನು ತರಲಿದೆ. ನಿಮ್ಮ ಲಗ್ನದ ಅಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರಂದು 8ನೇ ಮನೆಗೆ ಚಲಿಸುವುದರಿಂದ ಹಠಾತ್ ವೈಯಕ್ತಿಕ ಬದಲಾವಣೆಗಳು ಅಥವಾ ರಹಸ್ಯ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ತಾ ಹೋಗ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಈ ತುಲಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರ್ತಕ್ಕಂಥ ಪ್ರಮುಖ ಗ್ರಹ ಸಂಚಾರಗಳೇನು ಎಂಬುದರ ವಿಚಾರಕ್ಕೆ ಬರೋದಾದರೆ, ಮೊದಲನೆಯದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯೂ ಇರಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಶಿಯವರು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕಾಣುವಂಥ ತಿಂಗಳು ಅಂತಾನೆ ಹೇಳ್ಬೋದು. ಅನುಕೂಲಕರವಾದಂತಹ ಕೋರ್ಟು ತೀರ್ಪುಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಒಟ್ಟಾರೆಯಾಗಿ ಶನಿಯ ಸಂಚಾರವು ನಿಮಗೆ ಸಕಾರಾತ್ಮಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಮೀನ ರಾಶಿಯಲ್ಲಿ ಮಂಗಳನು ಇರಲಿದ್ದು, ಶತ್ರುಗಳ ಮೇಲೆ ನೀವು ಮೇಲುಗೈಯನ್ನು ಸಾಧಿಸುತ್ತಾ ಹೋಗ್ತೀರಿ. ಹಾಗೆ ಸಾಲ ತೀರಿಸುತ್ತಾ ಹೋಗ್ತೀರಿ. ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು. ಮಂಗಳನ ಈ ಸಂಚಾರದ ಈ ಸಮಯದಲ್ಲಿ ಅದರಿಂದ ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯಲ್ಲಿ ಇರ್ತಕ್ಕಂಥ ಬುಧನು ಪ್ರಯಾಣದಲ್ಲಿ ಅಡೆತಡೆಗಳನ್ನು, ಸಂಮೋಹನ ದೋಷಗಳು ಈ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವುದರ ಜೊತೆಗೆ ನಿಮ್ಮ ತಂದೆಯ ಬಗ್ಗೆ ಅಂದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಇರುವಂತೆ ಕೂಡ ಸೂಚಿಸಲಿದ್ದಾನೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಸೂರ್ಯನು ಈ ರಾಶಿಯವರಿಗೆ ಭಾರೀ ವ್ಯಾಪಾರ ಲಾಭಗಳನ್ನು ತಂದಿದ್ದಾರೆ. ಅಧಿಕಾರವನ್ನು ಕೂಡ ವಹಿಸಿಕೊಳ್ತಾ ಹೋಗ್ತೀರಿ. ವೈವಾಹಿಕ ಜೀವನದಲ್ಲಿ ಅಹಂಕಾರದ ಪ್ರವೇಶವೂ ಕೂಡ ಉಂಟಾಗಲಿದೆ. ಆದ್ದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಾನೆ ಹೇಳಬಹುದು.
ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರನು ಹಠ, ಸಂಪತ್ತು, ಪಿತ್ರಾರ್ಜಿತ ಆಸ್ತಿಯ ಇತ್ಯರ್ಥ, ಆರೋಗ್ಯದ ರಕ್ಷಣೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಏಪ್ರಿಲ್ 19ರಿಂದ ಶುಕ್ರನು ತರಲಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಈ ತುಲಾ ರಾಶಿಯವರು ಕಾಣುತ್ತಾ ಬಂದರೆ, ಹಾಗಾದರೆ ಈ ಏಪ್ರಿಲ್ 5ರ ನಂತರ ಈ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದರ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ಉದ್ಯೋಗಸ್ಥ ವೃತ್ತಿಪರರಿಗೆ ಅಪಾರವಾದಂಥ ಪ್ರಾಬಲ್ಯವನ್ನು ನೀಡಲಿದೆ. 6ನೇ ಮನೆಯ ಸೇವೆಯು ಮನೆಯಾಗಿರಲಿದೆ ಅಂತಾನೆ ಹೇಳಬಹುದು. ಇಲ್ಲಿ ಯೋಗಕಾರಕನಾದಂಥ ಶನಿ ಮತ್ತು ಮಂಗಳನ ಸಂಯೋಗದಿಂದ ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ದೃಢ ನಿಶ್ಚಯ ಮತ್ತು ಕಾರ್ಯಕ್ಷಮತೆಯಿಂದ ಬೆರಗಾಗುತ್ತಾರೆ ಅಂತಾನೆ ಹೇಳಬಹುದು. ಸ್ಥಗಿತಗೊಂಡಿದ್ದಂತಹ ಅಥವಾ ಸಂಕೀರ್ಣವಾದಂತಹ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಿ. ನಿಮ್ಮ ವಿರುದ್ಧ ಪಿತೂರಿ ನಡೆಸುವವರು ಸಹ ನಿಮ್ಮ ಎದುರು ತಲೆಬಾಗಲಿದ್ದಾರೆ ಅಂತಾನೆ ಹೇಳ್ಬೋದು. ಏಪ್ರಿಲ್ 14ರಂದು 11ನೇ ಮನೆಯ ಅಧಿಪತಿ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಬರುವ ಕಾರಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗಲಿದೆ. 9ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಅದೃಷ್ಟಕ್ಕಿಂತ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮನ್ನು ಹೆಚ್ಚು ರಕ್ಷಿಸಲಿದೆ ಅಂತ ಹೇಳ್ಬೋದು. ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ನಿಮ್ಮ ಕೆಲಸದತ್ತ ಗಮನವನ್ನು ಹರಿಸಿದರೆ ಬಡ್ತಿ ಖಚಿತ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಮಾಡುತ್ತಿರುವವರಿಗೆ ಇದು ಬೂಮ್ ಪೀರಿಯಡ್ ಅಂತಲೇ ಹೇಳಬಹುದು. ಯಾಕೆಂದರೆ 11ನೇ ಮನೆಯ ಲಾಭದ ಅಧಿಪತಿಯಾದಂಥ ಸೂರ್ಯನ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಾಧಿಸುವುದು ಭಾರಿ ಅದೃಷ್ಟವನ್ನು ಈ ರಾಶಿಯವರಿಗೆ ಸಂಕೇತವನ್ನು ತರಲಿದೆ. ಇದು ನಿಮಗೆ ಸರ್ಕಾರಿ ಟೆಂಡರ್ಗಳು, ಪ್ರಮುಖ ಕ್ಲೈಂಟ್ಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದ ನಿಮಗೆ ಗುತ್ತಿಗೆಗಳನ್ನು ತರಲಿದೆ. ನಿಮ್ಮ ಬ್ರಾಂಡ್ ಇಮೇಜ್ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಹಾಗೆ ಒಂದು ಸಣ್ಣ ಎಚ್ಚರಿಕೆ ಈ ರಾಶಿಯವರಿಗೆ ಏನಂತಂದರೆ, 7ನೇ ಮನೆಯ ವ್ಯಾಪಾರಾಧಿಪತಿಯಾದಂಥ ಮಂಗಳನು 6ನೇ ಮನೆಯಲ್ಲಿ ಇರುವುದರಿಂದ ಲಾಭದ ಹಂಚಿಕೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು. ನನ್ನಿಂದಲೇ ಎಲ್ಲವೂ ನಡೀತಿದೆ ಎಂಬ ಅಹಂಕಾರದ ಭಾವನೆಯು ಕೂಡ ನಿಮ್ಮಲ್ಲಿ ಮೂಡಬಹುದು. ಸ್ನೇಹಿತರೆ, ಇದನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನಿಮ್ಮ ವ್ಯಾಪಾರವು ಅಡೆತಡೆಯಿಲ್ಲದೆ ಸಾಗ್ತಾ ಹೋಗುತ್ತದೆ. ಹಾಗೆ ಹೆಚ್ಚಿನ ಧನ ಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡುತ್ತಾ ಬರೋದಾದರೆ, ಈ ಏಪ್ರಿಲ್ 5ರ ನಂತರ ನಿಮ್ಮ ಪ್ರಗತಿಯನ್ನು ಈ ತಿಂಗಳು ಗಮನಾರ್ಹವಾಗಿ ದಾಖಲಿಸುತ್ತಾ ಬರುತ್ತದೆ. 2ನೇ ಮನೆಯ ಧನಾಧಿಪತಿಯಾದಂಥ ಮಂಗಳನು 6ನೇ ಮನೆಯಲ್ಲಿರುವುದರಿಂದ ಹಳೆಯ ಸಾಲಗಳನ್ನು ತೀರಿಸಲು ನೀವು ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾ ಹೋಗ್ತೀರಿ. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ವರ್ತಿಸಿದರೆ ಇತರರಿಗೆ ನೀಡಿದಂಥ ಹಣವು ವಸೂಲಿ ಕೂಡ ಆಗ್ತಾ ಹೋಗುತ್ತೆ. ಏಪ್ರಿಲ್ 14ರಂದು ಉಚ್ಚ ಸೂರ್ಯನು ನಿಮ್ಮ ಲಗ್ನದ ಮೇಲೆ ನೇರ ದೃಷ್ಟಿ ಬೀರುವುದರಿಂದ ಆತನು 11ನೇ ಮನೆಯ ಲಾಭಾಧಿಪತಿಯಾಗಿರುವುದು ಸಂಪತ್ತಿನ ಅನಿರೀಕ್ಷಿತ ಹಣವನ್ನು ಖಚಿತಪಡಿಸಲಿದೆ. ಇದಲ್ಲದೆ ಏಪ್ರಿಲ್ 19ರಂದು ಲಗ್ನದ ಅಧಿಪತಿಯಾಗಿರುವಂಥ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮ್ಮ ಜೀವನ ಸಂಗಾತಿಯ ಮೂಲಕ ಅಥವಾ ವಿಮೆ, ಪಿತ್ರಾರ್ಜಿತ ಆಸ್ತಿಗಳ ರೂಪದಲ್ಲಿ ಆರ್ಥಿಕ ಲಾಭಗಳು ಕೂಡ ತರಲಿದೆ. ಇನ್ನು ರಾಶಿಯವರಿಗೆ ಆರೋಗ್ಯ ಮತ್ತು ಯೋಗಕ್ಷೇಮ ಹೇಗಿರಲಿದೆ ಅನ್ನೋದರ ವಿಚಾರಕ್ಕೆ ಬರೋದಾದರೆ, ರೋಗಗಳು 6ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸೂಕ್ತವಲ್ಲ ಅಂತಾನೆ ಹೇಳಬಹುದು. ಹಳೆಯ ಕಾಯಿಲೆಗಳನ್ನು ಗುಣಪಡಿಸಲು ನೀವು ಸರಿಯಾದಂಥ ಔಷಧಿಗಳನ್ನು ಕಂಡುಕೊಳ್ಳಬಹುದಾದರೂ ಅತಿಯಾದಂಥ ಉಷ್ಣತೆ, ಹೊಟ್ಟೆ ಉರಿ ಹಾಗೆ ಸ್ನಾಯು ನೋವುಗಳು ಬಹಳಷ್ಟು ನಿಮಗೆ ಕಾಣಿಸಿಕೊಳ್ಳಬಹುದು. ಲಗ್ನದ ಅಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಇರುವುದು ನಿಮಗೆ ಅಪಾರವಾದಂಥ ರಕ್ಷಣೆಯನ್ನು ಕೂಡ ನೀಡಲಿದೆ. ಆಯುಷ್ಯವನ್ನು ಕೂಡ ಹೆಚ್ಚಿಸಲಿದೆ. 7ನೇ ಮನೆಯಲ್ಲಿ ಉಚ್ಚ ಸೂರ್ಯನು ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮ ಕೋಪ ಮತ್ತು ಒತ್ತಡ ಹೆಚ್ಚಾಗಬಹುದು. ನಿಯಮಿತವಾಗಿ ನೀರು ಕುಡಿಯುವುದು, ನಿದ್ರೆಯ ಬಗ್ಗೆ ಕಾಳಜಿ ವಹಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಸೂರ್ಯ 6ನೇ ಮನೆಯಲ್ಲಿ 7ನೇ ಮನೆಯ ಅಧಿಪತಿ ಮಂಗಳನು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರವಾದಂಥ ಅಹಂಕಾರದ ಘರ್ಷಣೆಗಳು ಮತ್ತೆ ಅಧಿಕಾರಕ್ಕಾಗಿ ಹೋರಾಟವನ್ನು ಉಂಟು ಮಾಡುತ್ತಾರೆ. ನಾನು ಹೇಳಿದ್ದೇನೆ ನೀನು ಕೇಳಬೇಕು ಎಂಬ ವರ್ತನೆಯ ಗಂಡ ಹೆಂಡತಿಯ ನಡುವೆ ತಪ್ಪು ಗ್ರಹಿಕೆಗೆ ಇದು ಕಾರಣವಾಗಬಹುದು. ಒಬ್ಬರಿಗೊಬ್ಬರು ಸ್ಪೇಸ್ ಕೊಡುವುದು ಕೂಡ ಬಹಳ ಮುಖ್ಯವಾಗಿರಲಿದೆ ಅಂತಾನೆ ಹೇಳ್ಬೋದು. 9ನೇ ಮನೆಯಲ್ಲಿನ ಗುರುವಿನ ಸಂಚಾರವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಕೂಡ ಒದಗಿಸಲಿದೆ. ಏಪ್ರಿಲ್ 19ರಂದು 8ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಳಗಿನ ದೈಹಿಕ ಅನ್ಯೋನ್ಯತೆಯನ್ನು ಕೂಡ ಹೆಚ್ಚಿಸಲಿದ್ದು,
ಹಳೆಯ ಜಗಳಗಳನ್ನು ಬಗೆಹರಿಸಲಿದೆ ಮತ್ತು ಪ್ರಣಯಭರಿತ ವಾತಾವರಣವನ್ನು ಕೂಡ ಸೃಷ್ಟಿಸಲಿದೆ. 5ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ಕೆಲವೊಮ್ಮೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅನಗತ್ಯ ಆತಂಕವನ್ನು ಕೂಡ ಉಂಟು ಮಾಡಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿ ಇರುವುದರಿಂದ 9ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮ್ಮ ಅಧ್ಯಯನದಲ್ಲಿ ಏರುಪೇರು ಆಗುವಂಥ ಪೈಪೋಟಿಯನ್ನು ಎದುರಿಸಬೇಕಾಗಲಿದೆ. 6ನೇ ಮನೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಳುವುದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದುವುದರ ಗ್ರೂಪ್ಸ್ ಮತ್ತು ಸಿವಿಲ್ ಸರ್ವಿಸಸ್ನಂಥ ಪರೀಕ್ಷೆಗಳು ಅದ್ಭುತವಾದಂಥ ಯಶಸ್ಸನ್ನು ಸಾಧಿಸಲಿದ್ದೀರಿ. ನಿಮ್ಮ ಸೋಮಾರಿತನವನ್ನು ಬದಿಗೊತ್ತಿ ಸರಿಯಾದಂಥ ಯೋಜನೆಯೊಂದಿಗೆ ಅಧ್ಯಯನವನ್ನು ಮಾಡ್ತಾ ಬಂದರೆ ಉತ್ತಮವಾದಂಥ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಏಪ್ರಿಲ್ನಿಂದ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಮ ಸಮಸ್ಯೆಗಳಿಗೆ ಮತ್ತು ಇರುವಂತಹ ಲಾಭಗಳನ್ನು ಇನ್ನಷ್ಟು ಹೆಚ್ಚಿಸಲು 7ನೇ ಮನೆಯಲ್ಲಿ ಉಚ್ಚ ಸೂರ್ಯನಿಂದ ಆದಂಥ ಉಂಟಾಗಿರುವಂತಹ ಅಹಂಕಾರವನ್ನು ಕಡಿಮೆ ಮಾಡಲು 6ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಗಳ ಸಂಪೂರ್ಣ ಶುಭ ಫಲಿತಾಂಶಗಳಿಗಾಗಿ ನಾವು ತಿಳಿಸಿಕೊಡುವಂಥ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೆಯದು, ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನ ಬಲವನ್ನು ಸ್ಥಿರಗೊಳಿಸಲು ಮತ್ತು 8ನೇ ಮನೆಯ ಅಡೆತಡೆಗಳನ್ನು ತಡೆಯಲು ಶುಕ್ರವಾರದಂದು ಕನಕದರ ಸ್ತೋತ್ರವನ್ನು ಪಠಿಸಿ ಅಥವಾ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂಥ ಬಿಳಿ ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸುತ್ತಾ ಬನ್ನಿ. ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಅಹಂಕಾರವನ್ನು ಕಡಿಮೆ ಮಾಡಲು ಏಪ್ರಿಲ್ 14ರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ. ಅದು ನೀರನ್ನು ಅರ್ಪಿಸಿ. ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ. ಸ್ನೇಹಿತರೆ, 6ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಬನ್ನಿ. ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕಾಣಬಹುದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿದರೂ ಜೊತೆಗೆ ಹಳದಿ ಬಣ್ಣದ ವಸ್ತುಗಳನ್ನು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ಕಾಣಬಹುದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ವಿಡಿಯೋಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ.